ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯದಿಂದ ಅಂದರೆ ಜ್ಞಾನೋಕ್ತಿಗಳಿಂದ 30ನೇ ಅಧ್ಯಾಯ, ಜ್ಞಾನೋಕ್ತಿಗಳು, ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 30. ಈ 30ನೇ ಅಧ್ಯಾಯದಲ್ಲಿ ನಾವು ಆತ್ಮಿಕ ಅರಿಕೆಗಳನ್ನು ನಾವು ನೋಡ್ತಿದ್ದೇವೆ. ಸ್ಪಿರಿಚುವಲ್ ಕನ್ಫೆಷನ್ಸ್. ಎಷ್ಟು ಅರಿಕೆಗಳು ಈ 30ನೇ ಅಧ್ಯಾಯದಲ್ಲಿದೆ ಅಂದರೆ 25 ಅರಿಕೆಗಳಿದೆ. 25 ಸ್ಪಿರಿಚುವಲ್ ಕನ್ಫೆಷನ್ಸ್. ನಮ್ಮ ಜೀವನದಲ್ಲಿ ಈ ಒಂದು ಅರಿಕೆಗಳನ್ನು ಮಾಡ್ತಾ ಇರಬೇಕು, ಸದಾ ಮಾಡ್ತಾ ಇರಬೇಕು. ನಾವುಗಳು ಈ ಆತ್ಮಿಕ ಅರಿಕೆಗಳು ಆತ್ಮಿಕ ಜೀವನಕ್ಕೂ, ಆತ್ಮಿಕ ಸೇವೆಗೂ, ಆತ್ಮಿಕ ಆಶೀರ್ವಾದಕ್ಕೂ ಅನುಕೂಲ, ಅನ್ವಯ. ಆದ್ದರಿಂದ ಇದನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇದನ್ನು ಅಘೋರ ಅಂತ ಹೇಳಿಬಿಟ್ಟು, ಅಘೋರ ಎಂಬ ವ್ಯಕ್ತಿ ಇದನ್ನು ಬರೆದಿದ್ದಾರೆ. ಅಘೋರ ಅಂತ ಹೇಳಿದರೆ ಅರ್ಥ ಒಟ್ಟಿಗೆ ಕೂಡಿಸುವಂಥವರು. ಈ 25 ಆತ್ಮಿಕ ಅರಿಕೆಗಳನ್ನು ಕೂಡಿಸಿದ್ದಾರೆ. ಆದರೆ ಈ ಅಘೋರ ಅನ್ನುವಂಥವ್ರು ಯಾರ ಮಗ ಅಂತ ಹೇಳ್ಬಿಟ್ಟು ನೋಡುವಾಗ ಕನ್ನಡದಲ್ಲಿ ಯಾಕೆ ಎಂಬವನ ಮಗ. ಯಾಕೆ ಅಂತ ನಾವು ಕೇಳ್ತೀವಿ. ಯಾಕೆ ಎಂಬುದು ಒಂದು ಹೆಸರೇ. ಯಾಕೆ ಎಂಬ ಹೆಸರು, ಆ ಯಾಕೆ ಎಂಬ ಹೆಸರಿನ ಅರ್ಥ ಏನಂದರೆ ವಿಧೇಯತೆ, ಒಬೇ ಅಂತ ಅರ್ಥ. ಯಾಕೆ, ಒಬೇ ಎಂಬುದಾಗಿ. ವಿಧೇಯತೆ ಎಂಬ ತಂದೆಯ ಮಗ ಬಂದು ಒಟ್ಟುಗೂಡಿಸುವಂಥವನು. ಈ ಒಟ್ಟುಗೂಡಿಸುವಂಥವನು ಯಾಕೆ ಎಂಬವನ ಮಗನು, ಅಥವಾ ಆ ವಿಧೇಯತೆ ಎಂಬಾತನ ಮಗನು. ಅವನು, ಈ ಅಘೋರನು ಅಂದರೆ ಒಟ್ಟುಗೂಡಿಸಿದಂಥವನು, ಇತಿಹೇಲನಿಗೆ ಮತ್ತು ಉಕ್ಕಾಲನಿಗೆ ಬರಿತಿದ್ದಾರೆ. ಇತಿಹೇಲನು ಅಂತ ಹೇಳಿದರೆ ದೇವರು ಬಂದಿದ್ದಾರೆ. ಗಾಡ್ ಹಸ್ ಅರೈವ್ಡ್. ದೇವರು ತಲುಪಿದ್ದಾನೆ. ವಾವ್, ಎಂಥ ಹೆಸರಲ್ವಾ. ದೇವರು ತಲುಪಿದ್ದಾನೆ. ಗಾಡ್ ಹಸ್ ಅರೈವ್ಡ್. ಯಾವ ರೀತಿಯಾಗಿ ಇಂತಿಂಥ ರೈಲು ಇಂಥ ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದು ಸೇರಲಿದೆ, ತಲುಪಲಿದೆ ಎಂಬುದಾಗಿ ಹೇಳ್ತಿದ್ದೀವಲ್ಲ, ಅನೌನ್ಸ್ ಮಾಡ್ತಾರಲ್ಲ, ಆ ರೀತಿಯಾಗಿ ಇತಿಹೇಲ ಅಂತ ಹೇಳಿದರೆ ಗಾಡ್ ಹಸ್ ಅರೈವ್ಡ್. ದೇವರು ತಲುಪಿದ್ದಾನೆ, ಬಂದು ಸೇರಿದ್ದಾನೆ ಎಂಬುದಾಗಿ. ಮತ್ತು ಉಕ್ಕಾಲ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಆತನ ಹೆಸರು ಭಾಳ ವಿಚಿತ್ರವಾದಂಥ ಹೆಸರು. ಉಕ್ಕಾಲ ಅಂತ ಹೇಳಿದ್ರೆ ಉಣ್ಣು ಅಂತ ಹೇಳ್ಬಿಟ್ಟು, ಈಟ್. ಸರಿ, ಈಗ ನಾವು 25 ಅರಿಕೆಗಳನ್ನು ಒಂದೊಂದಾಗಿ ಬೇಗ ನೋಡಬೇಕಾಗ್ತದೆ. ಮೊದಲನೇ ಅರಿಕೆ ಏನಂದರೆ ಭಾಳ ನೆಗೆಟಿವ್ ಆದಂಥ ಒಂದು ಅರಿಕೆ. ಅದನ್ನು ನಾವು ಪಾಸಿಟಿವ್ ಆಗಿ ಕೂಡ ಮಾಡಿಕೊಳ್ಳೋಣ. ಯಾಕಂತ ಹೇಳಿದರೆ ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿ ಒಂದು ನೆಗೆಟಿವ್ ಆಗಿ ಅರಿಕೆ ಮಾಡ್ತಿದ್ರು. ಏನಂತ ಅರಿಕೆ ಮಾಡ್ತಾನೆ? ಮೊದಲನೇ ಅರಿಕೆ, 25 ಆತ್ಮಿಕ ಅರಿಕೆಗಳಲ್ಲಿ ಮೊದಲನೇ ಅರಿಕೆ ಏನಂದರೆ, ಮನುಷ್ಯರಲ್ಲಿ ನನ್ನಂಥವರು ಇಲ್ಲವೇ ಇಲ್ಲ. ಅಂದರೆ ಅಷ್ಟು ಒಂದು ಹೋಲಿಕೆ, ಅಂಥ ಒಂದು ಹೋಲಿಕೆ, ನನ್ನಂಥವ್ರು ಇಲ್ಲ ಈ ಭೂಮಿಯಲ್ಲಿ ಅನ್ನುವಂಥ ಒಂದು ಆತ್ಮಿಕ ಅರಿಕೆ. ಒಂದು ರೀತಿಯಿಂದ ಅದು ನೆಗೆಟಿವ್ ಆಗಿ ತಗೋಬೋದು, ಪಾಸಿಟಿವ್ ಆಗಿ ತೆಗೆದುಕೊಳ್ಬೋದು. ಹೌದು, ಆದರೂ ಕೂಡ ಮುಂದೆ ಹೋಗೋಣ. ಎರಡನೇದಾಗಿ, ಜ್ಞಾನ ಪಡ್ಕೊಂಡಿಲ್ಲ ಎಂಬ ಎರಡನೇ ಅರಿಕೆ. ಐ ಹ್ಯಾವ್ ನಾಟ್ ರಿಸೀವ್ಡ್ ವಿಸ್ಡಮ್. ಅದು ಯಥಾರ್ಥವಾಗಿದ್ದರೆ ಒಳ್ಳೆಯದು, ಪಡ್ಕೊಳ್ಳಿಕ್ಕೆ ಅನುಕೂಲ. ಮೂರನೇದಾಗಿ, ದೇವರ ತಿಳುವಳಿಕೆ ಇಲ್ಲ, ಪರಿಶುದ್ಧನ ತಿಳುವಳಿಕೆ ಇಲ್ಲ ನನಗೆ ಅಂತ. ಐ ಡೋಂಟ್ ನೋ ಗಾಡ್. ದೇವ್ರ ಬಗ್ಗೆ ನಾನು ತಿಳ್ಕೊಂಡು, ಒಳ್ಳೆ ಅರಿಕೆ ಅದು. ಯಾಕಂದರೆ ಪ್ರಾಮಾಣಿಕವಾಗಿ ಅರಿಕೆ ಮಾಡ್ತಿದ್ರಲ್ಲ, ಅದು ಮೂರನೇ ಅರಿಕೆ. ನಾಲ್ಕನೇ ಅರಿಕೆ ಏನಂದರೆ, ಆಕಾಶಕ್ಕೆ ಏರಿ ಇಳಿದಿರುವವರು ಯಾರು ಭೂಲೋಕದಿಂದ ಪರಲೋಕ ಹೋಗ್ಬಿಟ್ಟು ಪರಲೋಕದಿಂದ ಇಳಿದು ಬಂದಿದ್ದಾರೆ ಅನ್ನುವಂಥ ಒಂದು ಆತ್ಮಿಕ ಅರಿಕೆ. ಆ ಅರಿಕೆ ಭಾಳ ಚೆನ್ನಾಗಿದೆ. ಯಾಕಂತ ಹೇಳಿದರೆ ನೋಡ್ರಿ,
ಇಂಥ ಒಂದು ಅರಿಕೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಮಾಡಿದ್ದನ್ನು ನಾವು ಯೋಹಾನ್ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಯಾಕಂತ ಹೇಳಿದರೆ ನಿಕೋದೇಮನೆಂಬ ವ್ಯಕ್ತಿ ಬಂದಿದ್ದಾಗ ಆ ನಿಕೋದೇಮನ ಹತ್ತಿರ ಧಾರ್ಮಿಕ ನಾಯಕನ ಹತ್ರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡ್ತಾ ಇರುವಂಥ ಸಂಭಾಷಣೆ ಇದು. ಯೋಹಾನ 3:13, ಜಾನ್ಸ್ ಗಾಸ್ಪಲ್ ಚಾಪ್ಟರ್ 3 and verse 13 ಏನಂದರೆ, ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನು ಅಲ್ಲ ಎಂಬುದಾಗಿ. ಹೌದು, ಆಕಾಶಕ್ಕೆ ಏರಿ ಇಳಿದಿರುವವನಾರು? ಇಲ್ಲಿ ಆಕಾಶ ಅಂತಿದೆ, ಅಲ್ಲಿ ಪರಲೋಕ ಅಂತಿದೆ. ಆದರೆ ಎರಡು ಮೂಲ ಭಾಷೆಯಲ್ಲಿ ಒಂದೇ ಅರ್ಥ. ನಾವು ಆಕಾಶ ಅಂತ ಹೇಳಿದ್ವಿ, ಪರಲೋಕ, ಎರಡು ಒಂದೇ ಅರ್ಥವನ್ನು ಕೊಡುವಂಥದ್ದು. ಹಾಗಾದರೆ ಆಕಾಶಕ್ಕೆ ಏರಿ ಇಳಿದಿರುವ ಆತನು ಯಾರಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅದು ಒಳ್ಳೆಯ ಅರಿಕೆ ಅಲ್ವಾ? 4ನೇ ಅರಿಕೆ. ಈ ಅರಿಕೆಯಲ್ಲಿ ಯಾರು 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 ಅಂತ ಹೇಳ್ಬಿಟ್ಟು ಹಾಗೇ ಮಾತಾಡಿಕೊಂಡು ಇನ್ನೊಂದು ಅರಿಕೆ ನನಗೆ ಭಾಳ ಇಷ್ಟ. ಅದು ಏನಂದರೆ, ಆತನು ಯಾರು, ಅವನ ಮಗನ ಹೆಸರು ಏನು? ಹಾಗಾದರೆ ಇಂಡೈರೆಕ್ಟಾಗಿ ದೇವರು ಯಾರು, ದೇವರ ಮಗನ ಹೆಸರು ಎಂಬುದಾಗಿ ಹೇಳುವಾಗ ಅಂದರೆ ಆತ್ಮಿಕ ಮಗನು. ಯಾಕಂದರೆ ದೇವರಿಗೆ ದೈಹಿಕ ಮಕ್ಕಳಿಲ್ಲ. ಆದ ಕಾರಣ ಆ ದೇವರ ಆತ್ಮಿಕ ಮಗನು ಯಾರು, ಆತನ ಹೆಸರು ಏನು ಎಂಬಂಥ ಒಂದು ಅರಿಕೆ ಕೂಡ ಆತ್ಮಿಕ ಅರಿಕೆ. ನಮಗೆ ನಮ್ಮ ಸಮಸ್ಯೆಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಈಗ ನಮಗೆ ಗೊತ್ತಿದೆ, ಆತನ ಮಗನ ಹೆಸರು ಕರ್ತನಾದ ಯೇಸು ಕ್ರಿಸ್ತನಂದ್ರೆ. ಆದರೆ ಜ್ಞಾನೋಕ್ತಿ 3000 ವರ್ಷಗಳ ಹಿಂದೆ ಅವರಿಗೆ ಗೊತ್ತಿರಲಿಲ್ಲ. ಅವರಿಗೆ ಪ್ರಶ್ನೆಗಳು ಅಷ್ಟೇ ಇದ್ದವು, ಆದರೆ ನಮಗೆ ಉತ್ತರಗಳು ಹೊಸ ಒಡಂಬಡಿಕೆಯಲ್ಲಿ ಲಭ್ಯವಿದೆ. ಎಷ್ಟು ದೊಡ್ಡ ವ್ಯತ್ಯಾಸ ಅಲ್ವಾ? ಹಳೆ ಒಡಂಬಡಿಕೆಯಲ್ಲಿ ದೇ ಹ್ಯಾಡ್ ದ ಕ್ವಶ್ಚನ್ ಪೇಪರ್, ಆದರೆ ನಮ್ಮ ಹತ್ರ ಅದಕ್ಕೆ ಉತ್ತರ ಲಭ್ಯವಿದೆ. ಹಳೆ ಒಡಂಬಡಿಕೆಯಲ್ಲಿ ಛಾಯೆ ಇತ್ತು, ಆದರೆ ಹೊಸ ಒಡಂಬಡಿಕೆಯಲ್ಲಿ ನಮಗೆ ನಿಜ ಸ್ವರೂಪ. ಹಳೆ ಒಡಂಬಡಿಕೆಯಲ್ಲಿ ಒಳ್ಳೆಯ ಸಾಕ್ಷಿ ವಿಶ್ವಾಸದಿಂದ ಪಡೆದಿದ್ದರು, ಆದರೆ ವಾಗ್ದಾನದ ಫಲವನ್ನು ಹೊಂದಿರಲಿಲ್ಲ. ಹೊಸ ಒಡಂಬಡಿಕೆ ಭಕ್ತಾದಿಗಳು ಹೊಂದಿದ್ದಾರೆ. ಸರಿ, 6ನೇ ಅರಿಕೆ ನೆನಪಿರಲಿ. ಜ್ಞಾನೋಕ್ತಿ 30ನೇ ಅಧ್ಯಾಯದಿಂದ ನಾವು 25 ಆತ್ಮಿಕ ಅರಿಕೆಗಳನ್ನು ನೋಡ್ಕೊಳ್ತಾ ಇದ್ದೇವೆ. 5 ನೋಡಿದ್ದು, ಇನ್ನೊಂದು 20 ಆತ್ಮಿಕ ಅರಿಕೆಗಳನ್ನು ಬೇಗ ನೋಡೋಣ. 5ನೇ ವಚನದಲ್ಲಿ ನೋಡುವಾಗ ದೇವರ ಮಾತಿನ ಅರಿಕೆ, ದೇವರ ಮಾತು ಶುದ್ಧವಾದದ್ದು ಅಂತ ಅರಿಕೆ ಮಾಡಬೇಕು. ಮತ್ತು ದೇವರು ಶರಣಾಗತರಿಗೆ, ದೇವರ ಭಕ್ತಾದಿಗಳಿಗೆ, ದೇವರ ಶರಣಾಗತರಿಗೆ ಆತನು ಗುರಾಣಿ, ದೇವರು ಗುರಾಣಿಯಾಗಿದ್ದಾನೆ ಎಂಬ 7ನೇ ಅರಿಕೆ. ಆನಂತರ 8ನೇ ಅರಿಕೆ ನನಗೆ ಇಷ್ಟವಾಗಿದೆ. ಯಾಕಂದರೆ ದೇವ್ರ ಕಡೆಯಿಂದ 2 ವರ ಕೇಳ್ತಾನೆ ಅವನು. ಏನು ಸಾಯೋದ್ರೊಳಗೆ ನನಗೆ ಬೇಕು ಆ ವರ ಅಂತ ಹೇಳ್ಬಿಟ್ಟು. ಅದರಲ್ಲಿ ಒಂದನ್ನು ನೋಡೋಣ. 8ನೇ ಅರಿಕೆ ಅದೇನೆಂದರೆ, ಕಪಟ ಸುಳ್ಳಿನಿಂದ ತೊಲಗಿಸು. ವಾವ್! ಕಪಟ ಸುಳ್ಳು ಇವೆರಡು ಒಂದಕ್ಕೊಂದು ಹತ್ತಿರವಾಗಿರುವಂಥದ್ದು. ಕಪಟತನ ಬಂದುಬಿಟ್ರೆ ಸುಳ್ಳು ಬಂದುಬಿಡ್ತದೆ, ಸುಳ್ಳಿದ್ದರೆ ಕಪಟತನ ಇರ್ತದೆ ಅಂತ ಹೇಳ್ಬಿಟ್ಟು, ಕಪಟ ಸುಳ್ಳು ಇದರಿಂದ ನನ್ನನ್ನು ತೊಲಗಿಸು ಎಂಬಂಥ ಒಂದು ಆತ್ಮಿಕ ಅರಿಕೆ. ಮತ್ತು ಅದು ಆತ್ಮಿಕ ಅರಿಕೆ. ಆದರೆ ಈಗ ದೈಹಿಕವಾದಂಥ ಒಂದು ವಿಷಯವನ್ನು ಹೇಳಿ ಆತ್ಮಿಕ ಅರಿಕೆ ಅದೇನೆಂದರೆ, ತಕ್ಕಷ್ಟು ಆಹಾರದ ಕುರಿತಾದಂಥ ಅರಿಕೆ. ಉಣ್ಣೋದು ಕೂಡ ದೇವರ ಮಹಿಮೆಗಾಗಿ ನಾವು ಉಣ್ಣುತ್ತೇವೆ. 1 ಕೊರಿಂಥ 10:31. ಆದ ಕಾರಣ ಆ ದೈಹಿಕವಾದದ್ದಾಗಿದ್ದರೂ ಅದನ್ನು ಆತ್ಮಿಕವಾಗಿ ನಾವು ಅದನ್ನು ಪರಿವರ್ತಿಸಲು ಸಾಧ್ಯ. ಮತ್ತು 10ನೇ ವಚನದಲ್ಲಿ 10ನೇ ಅರಿಕೆ ಇದೆ. ಜ್ಞಾನೋಕ್ತಿ 30, 10ನೇ ವಚನ, 10ನೇ ಅರಿಕೆ. ಏನದು? ದೂರ ಹೇಳಬಾರ್ದು. ನಾನು ದೂರ ಹೇಳಲ್ಲ ಎಂಬ ಅರಿಕೆಯನ್ನು ನಾನು ಮಾಡಿಕೊಳ್ಬೇಕು. ಅನೇಕ ವರ್ಷಗಳ ಹಿಂದೆ ಕೋಲಾರ್ನಲ್ಲಿದ್ದಾಗ ದೊಡ್ಡದಾಗಿ ಒಂದು ವಾಕ್ಯ ಬರೆದಿಟ್ಕೊಂಡಿರ್ತಿದ್ದೆ. ನನ್ನ ಮುಂದೆ ಒಂದು ಮಗು, ಕೆಲವು ಸಾರಿ ಆ ಚಿತ್ರ ಈ ರೀತಿಯಾಗಿರ್ತೈತೆ ಅಂದರೆ ತುಟಿ ಮೇಲೆ ಬೆರಳಿಟ್ಕೊಂಡು
ಇರುವಂಥ ಒಂದು ಮಗುವಿನ ದೃಶ್ಯ. ಅಲ್ಲಿ ಒಂದು ವಾಕ್ಯ ನಾನು ಬರೆದಿದ್ದೆ. ಅದೇನಂತ ಹೇಳಿದರೆ, ತೀತನ ಪತ್ರಿಕೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಒಂದು ಮಾತಿದೆ. ಅದೇನಂತ ಹೇಳಿದರೆ, ಯಾರ ಬಗ್ಗೆಯೂ ನಾವು ಕೆಟ್ಟದ್ದನ್ನು ಆಡಬಾರದು ಎಂಬಂಥ 2ನೇ ವಚನ. ಅದು 3ನೇ ಅಧ್ಯಾಯ, ಟೈಟಸ್ ಚಾಪ್ಟರ್ 3:2. ಯಾರನ್ನು ದೂಷಿಸದೆ, ಯಾರನ್ನು ದೂಷಿಸಬಾರ್ದು ಅಂತ ಹೇಳ್ಬಿಟ್ಟು. ಅದೇ ಒಂದು ಮಾತು ಇಲ್ಲಿ ನಾವು 10ನೇ ವಚನದಲ್ಲಿ ನೋಡ್ತೇವೆ. ಅದು ಒಂದು ಅರಿಕೆ. 11ನೇ ಅರಿಕೆ, ತಾಯಿಗೆ ಶುಭವನ್ನು ಕೋರುವ ಅರಿಕೆ. ಅವನು ಕೋರ್ತಾ ಇರಲಿಲ್ಲ. 11ನೇ ವಚನ, ನಾವು ಕೋರಬೇಕು. ನಕಾರಾತ್ಮಕವನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಿ ಮಾರ್ಪಡಿಸಿ ಅರಿಕೆ ಮಾಡಬೇಕು. ತಂದೆಯನ್ನು ಶಪಿಸಬಾರ್ದು, ಶಪಿಸಲ್ಲ ಎಂಬ ಅರಿಕೆ. ಕೆಲವರು ಶಪಿಸಿದ್ರು. 12ನೇ ವಚನದಲ್ಲಿ ತಾವೇ ಶುದ್ಧರಂತ ಅರಿಕೆ ಮಾಡ್ತಿದ್ರು. ಆದರೆ ನಾವು ಇಲ್ಲ, ನಾವೇ ಶುದ್ಧರಂತ ನಾವು ಅಂದ್ಕೊಳ್ಳಲ್ಲ, ದೇವ್ರ ಕೃಪೆಯಿಂದ ನಾವು ಏನಾಗಿದ್ದೀವ ಅಂತ ಅರಿಕೆ ಮಾಡಬೇಕು. ಆನಂತರ 13ನೇ ವಚನದಲ್ಲಿ ಮೇಲೆ ಮೇಲೇ ನೋಡ್ತಾ ಇರುವಂಥದ್ದು, ಅಂದರೆ ಒಂದೇ ಕಡೆ ಫೋಕಸ್ ಆಗಿ ಇರಬಾರ್ದು. ನಾನು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಅದರ ಯೇಸುವಿನ ಮೇಲೆಯೇ ನಮ್ಮ ದೃಷ್ಟಿ ಇಡಬೇಕು. ಇಬ್ರಿಯ 12:2 ಎಂಬಂಥ ಅರಿಕೆ. ಮತ್ತು 14ನೇ ವಚನದಲ್ಲಿ ಬಡವರನ್ನು ನೋಡಿಕೊಳ್ಳುವಂಥ ಒಂದು ಅರಿಕೆ. ಭೂಮಿಯಲ್ಲಿ ಬೇರೆಯವರು ಬಡವರನ್ನು ದುರುಪಯೋಗ ಮಾಡಿಕೊಳ್ತಿದ್ರು, ಆದರೆ ಬಡವರನ್ನು ನಾವು ನೋಡಿಕೊಳ್ತೀವಿ ಅಂತ ಅರಿಕೆ ಮಾಡಬೇಕು. ದಿಕ್ಕಿಲ್ಲದವರನ್ನು ನಾವು ನೋಡಿಕೊಳ್ತೀವಿ ಅಂತ ಅರಿಕೆ 16ನೇದು. ಮತ್ತು ತೃಪ್ತಿ ಇಲ್ಲದಂಥ ಒಂದು ಜೀವನ ಭೂಮಿಯಲ್ಲಿ ಅನೇಕರು ಅರಿಕೆ ಮಾಡ್ತಾರೆ. ತೃಪ್ತಿನೇ ಇಲ್ಲ, ಚೆನ್ನಾಗಿರಲಿಲ್ಲ ಅಂತ. ಆದರೆ ನಾವೇನು ಮಾಡಬೇಕು? 15ನೇ ವಚನ, ತೃಪ್ತಿಯನ್ನು ಅರಿಕೆ ಮಾಡಬೇಕು. ಸರಿ. 18ನೇದು ಭಾಳ ಗಂಭೀರ. 17ನೇ ವಚನದಲ್ಲಿ ನಾವು ನೋಡ್ತೇವೆ, ತಂದೆಯನ್ನು ಹಾಸ್ಯ ಮಾಡಬಾರ್ದು. ಅಂದರೆ ಆತನ ಅಧಿಕಾರಿ, ಆತ್ಮಿಕ ಅಧಿಕಾರಿ ಆತನು, ಆದ ಕಾರಣ ಆತನ ಗೌರವಿಸಬೇಕ್ರಿ. ತಾಯಿಯನ್ನು ಧಿಕ್ಕರಿಸುವ ಕಣ್ಣು ಕೂಡ ದೇವರು ನೋಡ್ತಾನೆ ರೀ. ನಮ್ಮ ಅರಿಕೆಯಲ್ಲಿ ಕಣ್ಣು, ತಾಯಿಯನ್ನು ಧಿಕ್ಕರಿಸದಿರುವ ಕಣ್ಣನ್ನು ದೇವರೇ ನನಗೆ ಕೊಡು ಎಂಬುದಾಗಿ. 18ನೇ ವಚನದಲ್ಲಿ 20ನೇ ಒಂದು ಆತ್ಮಿಕ ಅರಿಕೆ ಇದೆ. ಅದು ಬುದ್ಧಿಗೆ ಸಂಬಂಧಪಟ್ಟಂಥ, ಬುದ್ಧಿಯನ್ನು ಮೀರಿವೆ ಅಂತ ಹೇಳ್ಬಿಟ್ರು. ಹಳೆ ಒಡಂಬಡಿಕೆಯಲ್ಲಿ ಬುದ್ಧಿಯನ್ನು ಮೀರಿರುವಂಥ ಒಂದು ಅರಿಕೆ ಇತ್ತು. ಆದರೆ 1ನೇ ಕೊರಿಂಥ 2ನೇ ಅಧ್ಯಾಯ 16ನೇ ವಚನ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ವ್ಯತ್ಯಾಸ ನೋಡ್ರಿ, ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ. 20ನೇ ವಚನದಲ್ಲಿ ತಪ್ಪು ಮಾಡಿಲ್ಲ ಅಂತ ಕೆಲವರು ಅರಿಕೆ ಮಾಡ್ತಿದ್ರು. ಆದರೆ ದಾವಿದನ ಹಾಗೆ ಕೀರ್ತನೆ 51, ನಿನಗೆ ವಿರುದ್ಧವಾಗಿಯೇ ಕೇವಲ ನಾನು ತಪ್ಪು ಮಾಡಿದ್ದೇನೆ ಅಂತ ಅರಿಕೆ ಮಾಡಬೇಕು. ತಪ್ಪು ಮಾಡಿದಾಗ ಯಥಾರ್ಥತೆ. 21ನೇ ವಚನದಲ್ಲಿ ತಾಳಲಾರದ ಹೊರೆಯ ಕುರಿತಾಗಿದೆ. ಹೌದು, ಅದು 4 ವಿಷಯಗಳಲ್ಲಿದೆ. ಅದರ ಬಗ್ಗೆ ಕೂಡ ಹೊರೆಯನ್ನು ನಾವು ತಾಳಲಿಕ್ಕೆ ಆಗಲಿಲ್ಲ ಅಂದರೆ ಆಗಿಲ್ಲ ಅಂತ ಹೇಳಬೇಕು. ಆದರೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ, ನಾನು ವಿಶ್ರಾಂತಿಯನ್ನು ಕೊಡ್ತೇನೆ ಅಂತ ಮತ್ತೆ 11:28ರಲ್ಲಿ ಆ ಹೊರೆಯನ್ನು ದೇವರಿಗೆ ನಾವು ಕೊಡಬೇಕು. ಹಳೆ ಒಡಂಬಡಿಕೆ ಹೊರೆ ನಾವು ನೋಡಿದ್ವಿ. 24ನೇ ವಚನದಲ್ಲಿ ಇನ್ನೊಂದು ಆತ್ಮಿಕ ಅರಿಕೆ. ಅದೇನೆಂದರೆ ಅಧಿಕ ಜ್ಞಾನ ಇರುವಂಥದ್ರ ಬಗ್ಗೆ 24ನೇ ವಚನದಲ್ಲಿ ನಾವು ನೋಡ್ತೇವೆ. ಆ ಜ್ಞಾನ ನಾವು ಇರುವೆಯಿಂದ ಕಲಿಬೋದು, ಮೊಲದಿಂದ ಕಲಿಬೋದು, ಮಿಡತೆಗಳಿಂದ ಕಲಿಬೋದು, ಹಲ್ಲಿಯಿಂದ ಕೂಡ ಕಲಿಬೋದು ರೀ. ಸರಿ. 29ನೇ ವಚನ ನಾವು ನೋಡುವಾಗ ಗಂಭೀರ ಗತಿಯ ಕುರಿತಾದ ಆತ್ಮಿಕ ಅರಿಕೆ. ಹೌದು, ಗಂಭೀರವಾದಂಥ ಕೆಲವು ಸಂಗತಿಗಳು ಭೂಮಿಯಲ್ಲಿ ಇವೆ. ಸಿಂಹ, ಬೇಟೆ ನಾಯಿ, ಹೋತ, ಸೈನ್ಯ ಸಮೇತನಾದ ರಾಜ, ಇಂಥವುಗಳೆಲ್ಲ ನಾವು ನೋಡುವಾಗ ಅವರಿಂದಲೂ ನಾವು ಆತ್ಮಿಕ ಅರಿಕೆಯನ್ನು ಕಲಿಬೇಕಾಗಿದೆ. ಕೊನೆಯದಾಗಿ, ಇದು ಭಾಳ ಇಂಪಾರ್ಟೆಂಟು. ಈಗ ಸದ್ಯಕ್ಕೆ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ,
ಜ್ಞಾನೋಕ್ತಿ 30ನೇ ಅಧ್ಯಾಯದಿಂದ 25 ಆತ್ಮಿಕ ಅರಿಕೆಗಳನ್ನು 25 ಸ್ಪಿರಿಚುವಲ್ ಕನ್ಫೆಷನ್ಸ್ ಫ್ರಮ್ ಪ್ರಾವರ್ಬ್ಸ್ 30. ಆ ಕೊನೆಯ ಒಂದು ಅರಿಕೆ, ಲಾಸ್ಟ್ ಕನ್ಫೆಷನ್ ಅಂತ ಏನಂದರೆ 32ನೇ ವಚನ, ನಾವು ಉಬ್ಬಿಕೊಳ್ಳಬಾರ್ದು. ವಿ ಶುಡ್ ನಾಟ್ ಬಿ ಎಕ್ಸಾಲ್ಟಿಂಗ್ ಅವರ್ ಸೆಲ್ಸ್. ಒಂದು ವೇಳೆ ಟೆಂಪ್ಟೇಷನ್ ಆಗ್ಬೋದು, ಉಬ್ಬಿಕೊಂಡ್ರೆ ಏನಾಗ್ಬಿಡ್ತೀವಿ, ಮೂರ್ಖರಾಗ್ಬಿಡ್ತೀವಂತೆ. ಮೂರ್ಖರಾಗೋದು ಅಷ್ಟೇ ಅಲ್ಲ, ದುರಾಲೋಚನೆ ಬಂದುಬಿಡ್ತೈತಂತ್ರಿ. ಪ್ರೈಡ್ ಕ್ಯಾನ್ ಲೀಡ್ ಟು ಫೂಲಿಶ್ನೆಸ್ ಆ್ಯಂಡ್ ಈವಿಲ್ ಥಾಟ್ಸ್. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು? 32ನೇ ವಚನ, ಬಾಯಿ ಮೇಲೆ ಕೈ ಇಟ್ಕೊ. ದೇವರು ಕೊಡುವ ಸಲಹೆ ನೋಡ್ರಿ. ಹೌದು, ಕೆಲವು ಸಾರಿ ಬಾಯಿಂದ ನಾವು ಮಾತಾಡ್ಬಿಡ್ತೀವಿ, ದುಡುಕ್ಬಿಡ್ತೇವೆ. ಅಂಥ ಸಂದರ್ಭದಲ್ಲಿ ಬಾಯಿ ಮೇಲೆ ಕೈ ಇಟ್ಕೊ ಅಂತ ಹೇಳಿದ್ರೆ ಲಿಟ್ರಲ್ ಆಗಿ ಅಕ್ಷರಿಕವಾಗಿ ಕೈ ಇಟ್ಕೊಳ್ಬೋದು, ಅಥವಾ ಸುಮ್ಮನಿದ್ದು ಬಿಡು. ಯಾಕಂದರೆ ಸುಮ್ಮನಿದ್ದು ಬಿಟ್ಟರೆ ಬುದ್ಧಿಹೀನನೂ ಜ್ಞಾನಿ ಆಗಿಬಿಡ್ತಾನೆ. ಸುಮ್ಮನಿದ್ದು ಬಿಟ್ಟರೆ ಬುದ್ಧಿಹೀನನೂ ಜ್ಞಾನಿ ಆಗಿಬಿಡ್ತಾನೆ. ಕ್ವಿಕ್ ವೇ ಟು ಬಿಕಮ್ ವೈಸ್ ಏನಂದರೆ ಸುಮ್ಮನಿದ್ದು ಬಿಡೋದು. ಅದನ್ನು ಕೂಡ ನಾವು ಆತ್ಮಿಕ ಅರಿಕೆಯಾಗಿ ಉಪಯೋಗಿಸಬೇಕು. ಆ ರೀತಿಯಾಗಿ ಉಪಯೋಗಿಸುವಂತೆ ದೇವರು ಸಹಾಯ ಮಾಡಲಿ. ಜ್ಞಾನೋಕ್ತಿ 30ನೇ ಅಧ್ಯಾಯದಿಂದ 25 ಆತ್ಮಿಕ ಅರಿಕೆಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.